ನಿಜಕ್ಕೂ ಮಳೆರಾಯನ ಅವಾಂತರಕ್ಕ ಅಕ್ಷರಶಃ ಗಡಿ ಜಿಲ್ಲೆ ಬೀದರ್ ಕೂಡ ಸಂಪೂರ್ಣವಾಗಿ ನಲ್ಗೋಗ್ಯದ ಅಂತ ಹೇಳ್ಬೋದು. ನಾವು ಖುದ್ ನೋಡ್ಬೋದು, ನೀರಲ್ಲಿದ್ದೀವಿ. ಇಂಥ ಹಲವು ಸೇತುವೆಗಳು ಜಲಾವೃತಗೊಂಡವ ಅಂತ ಹೇಳ್ಬೋದು. ನೀವು ಪಕ್ಕದಲ್ಲಿ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿ ವಿದ್ಯುತ್ ಕಂಬಗಳು ಸಂಪೂರ್ಣವಾಗಿ ಮುಳುಗೋಗಿವೆ. ರೈತರ ವಾಣಿಜ್ಯ ಬೆಳೆ ಕಬ್ಬು ಸಂಪೂರ್ಣವಾಗಿ ನೀರಿನಲ್ಲಿ ಕೊಳಿತಾ ಇದೆ ಅಂತ ಹೇಳ್ಬೋದು. ಇದು ಒಂದು ನಾವು ತೋರಿಸ್ತಾ ಇದ್ದೀವಿ. ಈ ರೀತಿ ಜಿಲ್ಲೆಯಾದ್ಯಂತ ಮಾಂಜ್ರಾ ಜಲಾಶಯ ದಡದಲ್ಲಿ ಬರೋಂಥ ಸಾಕಷ್ಟು ಸಾವಿರಾರು ಎಕರೆ ರೈತರ ಹೊಲ ಇದೇ ರೀತಿಯಾಗಿದೆ ಅಂತ ಹೇಳ್ಬೋದು. ಮಹಾರಾಷ್ಟ್ರದಲ್ಲಿ ಹುಟ್ಟುವಂಥ ಈ ಒಂದು ಮಾಂಜ್ರಾ ಜಲಾಶಯ ನದಿ ಏನು ಮಹಾರಾಷ್ಟ್ರದ ಮೂಲಕ ಕರ್ನಾಟಕದಿಂದ ನೆರೆ ತೆಲಂಗಾಣಕ್ಕೆ ಹಾದು ಹೋಗ್ತಾ ಅಂತ ಹೇಳ್ಬೋದು. ಮಹಾರಾಷ್ಟ್ರದಲ್ಲಿ ಕೂಡ ಭಾರಿ ಮಳೆ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರ ಧನೇಗಾಂವ್ ಡ್ಯಾಮಿಂದ ನೀರು ಬಿಟ್ಟಿದ್ದಾರೆ. ಆ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ನೋಡ್ಬೋದು ನೀವು, ಒಂದು ಕಡೆ ನೀರು, ಎರಡನೇದು ಮಳೆ. ಯಾವ ರೀತಿ ರೈತರ ಬದುಕು ನೀರಿನಲ್ಲಿ ಕೊಚ್ಕೊಂಡು ಹೋಗ್ಯದ ಅಂತ ಹೇಳ್ಬೋದು. ಸಂಪೂರ್ಣವಾಗಿ ರೈತರು ಕಣ್ಣೀರು ಹಾಕೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ನಾವು ಟೋಟಲಿ ಸಾಲ ಸೂಲ ಮಾಡಿ ಈಗಾಗಲೇ ಮುಂಗಾರು ಬೆಳೆಯನ್ನು ಹಾಕಿದ್ದೀವಿ. ಉದ್ದು, ಹೆಸರು, ಸೋಯಾ, ತೊಗರಿ, ಎಳ್ಳು ಅವಂತೂ ಲೆಕ್ಕಕ್ಕೆ ಇಲ್ಲ. ಈ ಭಾಗದ ವಾಣಿಜ್ಯ ಬೆಳೆ ಕಬ್ಬು ಅಂತ ಹೇಳ್ತಾರೆ. ನೀವು ನೋಡ್ಬೋದು ಯಾವ ರೀತಿ ಸುಮಾರು 15 ಅಡಿ ಇದ್ದಂಥ ಕಬ್ಬು ಮುಳುಗೋಗಿದೆ. ಅಂದರೆ ಅಲ್ಲಿವರೆಗೆ ರಸ್ತೆ ಕಾಣ್ತಾ ಇದೆ, ಅಲ್ಲಿವರೆಗೆ ನೀರಿವೆ. ಸುಮಾರು 20-30 ಅಡಿ ನೀರೇನದಂದ್ರೆ ಈ ಒಂದು ಸೇತುವೆ ಮೇಲೆ ಇವೆ ಅಂತ ಹೇಳ್ಬೋದು. ಟೋಟಲ್ ಇವತ್ತು ಮಾಂಜ್ರಾ ಜಲಾಶಯ ಇರ್ಬೋದು, ಕಾರಂಜಾ ಜಲಾಶಯ ದಡದಲ್ಲಿ ಬರೋಂಥ ಗ್ರಾಮಸ್ಥರ ಬದುಕು ಇವತ್ತು ಮೂರಾ ಬಟ್ಟೆ ಆಗ್ಯದ ಅಂತ ಹೇಳ್ಬೋದು. ನಮ್ಮನ್ನು ಆಳುವ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿ ಇರ್ಬೋದು, ಕೃಷಿ ಸಚಿವರು ಇರ್ಬೋದು, ಕಂದಾಯ ಸಚಿವರು ಇರ್ಬೋದು, ಸಂಬಂಧಪಟ್ಟವ್ರು ನಮ್ಮ ನೋವಿಗೆ ಸ್ಪಂದಿಸಬೇಕು, ಬರಬೇಕು. ಜಾತಿ ಜನಗಣತಿಯ ಲೆಕ್ಕಾಚಾರದಲ್ಲಿದ್ದಂಥ ಸಚಿವರು, ಸರ್ಕಾರ ಟೋಟಲಿ ನಮ್ಮ ನೆರವಿಗೆ ಬರಬೇಕು ಅಂಥೇಳಿ ಸಾಕಷ್ಟು ಜನ ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಯುವಕರು ಇದ್ದಾರೆ, ಅವ್ರಿಗೆ ಕೇಳೋರು ನಿಜಕ್ಕೂ ಅವ್ರು ಈಗ ಒಂದು 20-30-35 ವರ್ಷದನಿದ್ದಾರೆ. ಅವ್ರು ಸರ್ವಿಸ್ದಲ್ಲಿ ಇಷ್ಟು ಮಳೆ ನೋಡ್ಯಾರೇನು, ಅವ್ರು ಇಂಥ ಈ ರೀತಿ ಸೇತುವೆಗಳು ಮುಳುಗೋಗ ನೋಡ್ಯಾರೇನು? ಸರ್ ನೀವೀಗ ನೋಡಿರೇನು ಸರ್ ಇಂಥ ಮಳೆ, ಈ ರೀತಿ ನೀರು ಬಂದು ಎಂದ ನೋಡಿರೇನು? ನೋಡಿಲ್ಲ ಸರ್, ನೋಡಿಲ್ಲ. ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ. ಫಸ್ಟ್ ಟೈಮ್ ನೋಡ್ತೇವೆ ಸರ್. ಏನೇನಾಗದ ಮಳೆಗಿನ ಲಾಸ್ ನಿಮ್ಮ ಪ್ರಕಾರ? ನಮ್ಮಲ್ಲಿ ಸೋಯಾ, ಹೆಸರು, ಉದ್ದು ಎಲ್ಲ ಹೋಗ್ಯಾರಿ. ಫಸ್ಟ್ ಮತ್ತೇನದ ಅಂತಂದ್ರೆ ಕಬ್ಬು ಪೂರಾ ಮುಳುಗೋಗ್ಯದ್ರಿ ಈ ಸಲ ಬಂದು. ಹಾಂ ರೀ ಸರ್. ಅಂದ್ರೆ ಟೋಟಲಿ ಮಳೆ ಅಂದ್ರೆ ಮಳೆ ಕೈ ಬಿಡ್ತಾನೆ ಇಲ್ಲ, ಮಳೆ ಬಿಡ್ತಾನೆ ಇಲ್ಲ ಸರ್. ಕಂಟಿನ್ಯೂ ಡೈಲಿ ಬರ್ತೈತ್ರಿ. ಬೆಳಗ್ಗೆ ಇಲ್ಲ ಅಂದ್ರೆ ಸಾಯಂಕಾಲ, ಸಾಯಂಕಾಲ ಅಂದ್ರೆ ಬೆಳಗ್ಗೆ, ಹಿಂಗೆ ಬೀಳ್ತಾನೆ ಇದೆ ಸರ್. ಈಗ ಇದು ಮಾಂಜ್ರಾ ಜಲಾಶಯ ಯಾವ ಊರು ಬರ್ತಾವ್ರಿ, ಯಾವ ತಾಲೂಕ ಬರ್ತಾವ ದಡದಲ್ಲಿ? ಈ ದಡದಲ್ತ ಬರೋದ್ರು ಬಲ್ಲೂರು, ಅವರದು, ಮತ್ತ ಮುಸ್ಸಾಪುರು, ಕೌಟ, ಲದ್ದಿ. ಈಗ ಟೋಟಲಿ ಅಂದ್ರೆ ಏನೇನು ಸಮಸ್ಯೆ ಆಗ್ಯದ್ರಿ ಊರಲ್ಲಿ? ನೀರು ಊರಲ್ಲೆಲ್ಲ ಏನೋ ಬಂದಿಲ್ಲ ಸರ್. ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಕಡೆ ಇದೆ. ಊರಲ್ಲೇನು ಬಂದಿಲ್ಲ ಇನ್ನು ಎಲ್ಲ. ಹೊಲಗಳೆಲ್ಲ ಹೋಗ್ಯಾವ. ಹಾಂ, ಹೊಲಗಳೆಲ್ಲ ಹೋಗ್ಯಾವ ಸರ್. ಎಲ್ಲ ಅಲ್ಲಿ ತೊರೆಗೆ ಹತ್ತಿದಿಂದ ಬಿಟ್ಟು ಇಲ್ಲಿ ತೊರೆ ಮುಂದಿರುವ ಒಂದು ಅರ್ಧ ಕಿಲೋಮೀಟರ್ ತನಕ ಎಲ್ಲ ಹೋಗ್ಯಾವ್ರಿ. ಟೋಟಲಿ ನದಿ ದಡದಲ್ಲಿ ಬರೋಂಥ ಹೊಲ ಅಷ್ಟೇ ಅಲ್ಲ, ಎಲ್ಲ ಹೊಲಗಳು ಹೋಗಿ ನೋಡ್ಬೋದು ನೀವು. ಮತ್ತೆ ಮೋಡ ಕವಿದ ವಾತಾವರಣ ಇದೆ, ಮತ್ತೆ ಯಾವಾಗ ಮಳೆ ಬರ್ತಾ ಅಂತೇಳಿ ಆತಂಕದಲ್ಲಿ ಅನ್ನದಾತರಿದ್ದಾರೆ ಅಂತ ಹೇಳ್ಬೋದು. ಟೋಟಲಿ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ನಿಜಕ್ಕೂ ರೈತರ ಬದುಕು ಇವತ್ತು ಮೂರಾ ಬಟ್ಟೆ ಆಗ್ಯದ ಅಂತ ಹೇಳ್ಬೋದು. ಮಾಂಜ್ರಾ ಜಲಾಶಯ ದಡದಲ್ಲಿ ಬರೋಂಥ 10 ಹಳ್ಳಿಯ ಜನರು, ಒಂದು ಕಡೆ ಆದ್ರೆ ಕಾರಂಜಾ ಜಲಾಶಯ ದಡದಲ್ಲಿ ಬರೋಂಥ 10 ಹಳ್ಳಿಯ ಜನರದ ಬದುಕು ಇವತ್ತು ಮೂರಾ ಬಟ್ಟೆ ಆಗಿದೆ. ನೆರೆಯ ಮಹಾರಾಷ್ಟ್ರ ಮತ್ತೇನಂದ್ರೆ ಕರ್ನಾಟಕ ಸಂಪರ್ಕ ಕಲ್ಪಿಸುವಂಥ ಇಂಚೂರು ಸೇತುವೆ ಅಂದ್ರೆ ಉದ್ಗೀರ್ ಲಾತೂರ್ ರಸ್ತೆ ಕೂಡ ಕಟ್ಟಾಗಿದೆ. ಈಗಾಗಲೇ ಭಾಲ್ಕಿ, ಆನಂದವಾಡಿ, ನೆಡೆಬನ್ ಇರ್ಬೋದು, ಮತ್ತೇನದನ್ನು ಟೋಟಲಿ ಸಾಕಷ್ಟು ಸೇತುವೆಗಳು ಜಲಾವೃತಗೊಂಡ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ರಸ್ತೆ ಸಂಪರ್ಕ ಕೂಡ ಕಟ್ಟಾಗಿದೆ. ರೈತರ ಬೆಳೆಗಳು ಜಲಾವೃತಗೊಂಡು ರೈತರು ನಾಡ ಹಬ್ಬ, ದಸರಾ ಹಬ್ಬ ಅಂತ ಹೇಳ್ತಾರೆ, ಸಾಕಷ್ಟು ದೊಡ್ಡ ಹಬ್ಬ. ಇಂಥ ಸಂದರ್ಭದಲ್ಲಿ ಈಗಾಗಲೇ ಉದ್ದು, ಹೆಸರು, ಸೋಯಾ ರಾಶಿಯನ್ನು ಮಾಡಿ ಹೊಸ ಬಟ್ಟೆಗಳನ್ನು ತಗೊಂಡು ಸಂಭ್ರಮದಿಂದ ನಾಡ ದೇವತೆ ಹಬ್ಬ ಆಚರಣೆ ಮಾಡಬೇಕಿದ್ದಂಥ ಅನ್ನದಾತರು ಮನೆಯಲ್ಲಿ ಕುಳಿತುಕೊಂಡು ದೇವರೇನದ ಮಳೆ ಕಬ್ಬು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಹೀಗಾಗಿ ನಿಜಕ್ಕೂ ಮಳೆ ಅವಾಂತರಕ್ಕೆ ರಾಜ್ಯದ ಮುಕುಟ ಸೂಫಿ ಸಂತರು ಶರಣರು ಬಾಳಿ ಬದುಕಿದ ನಾಡು ಸಂಪೂರ್ಣವಾಗಿ ನಲ್ಗೋಗ್ಯದ. ನಿಜಕ್ಕೂ ಮಳೆರಾಯನ ಅವಾಂತರಕ್ಕ ಅಕ್ಷರಶಃ ಗಡಿ ಜಿಲ್ಲೆ ಬೀದರ್ ಕೂಡ ಸಂಪೂರ್ಣವಾಗಿ ನಲ್ಗೋಗ್ಯದ ಅಂತ ಹೇಳ್ಬೋದು. ನಾವು ಖುದ್ ನೋಡ್ಬೋದು, ನೀರಲ್ಲಿದ್ದೀವಿ. ಇಂಥ ಹಲವು ಸೇತುವೆಗಳು ಜಲಾವೃತಗೊಂಡವ ಅಂತ ಹೇಳ್ಬೋದು. ನೀವು ಪಕ್ಕದಲ್ಲಿ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿ ವಿದ್ಯುತ್ ಕಂಬಗಳು ಸಂಪೂರ್ಣವಾಗಿ ಮುಳುಗೋಗಿವೆ. ರೈತರ ವಾಣಿಜ್ಯ ಬೆಳೆ ಕಬ್ಬು ಸಂಪೂರ್ಣವಾಗಿ ನೀರಿನಲ್ಲಿ ಕೊಳಿತಾ ಇದೆ ಅಂತ ಹೇಳ್ಬೋದು. ಇದು ಒಂದು ನಾವು ತೋರಿಸ್ತಾ ಇದ್ದೀವಿ. ಈ ರೀತಿ ಜಿಲ್ಲೆಯಾದ್ಯಂತ ಮಾಂಜ್ರಾ ಜಲಾಶಯ ದಡದಲ್ಲಿ ಬರೋಂಥ ಸಾಕಷ್ಟು ಸಾವಿರಾರು ಎಕರೆ ರೈತರ ಹೊಲ ಇದೇ ರೀತಿಯಾಗಿದೆ ಅಂತ ಹೇಳ್ಬೋದು. ಮಹಾರಾಷ್ಟ್ರದಲ್ಲಿ ಹುಟ್ಟುವಂಥ ಈ ಒಂದು ಮಾಂಜ್ರಾ ಜಲಾಶಯ ನದಿ ಏನು ಮಹಾರಾಷ್ಟ್ರದ ಮೂಲಕ ಕರ್ನಾಟಕದಿಂದ ನೆರೆ ತೆಲಂಗಾಣಕ್ಕೆ ಹಾದು ಹೋಗ್ತಾ ಅಂತ ಹೇಳ್ಬೋದು. ಮಹಾರಾಷ್ಟ್ರದಲ್ಲಿ ಕೂಡ ಭಾರಿ ಮಳೆ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರ ಧನೇಗಾಂವ್ ಡ್ಯಾಮಿಂದ ನೀರು ಬಿಟ್ಟಿದ್ದಾರೆ. ಆ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ನೋಡ್ಬೋದು ನೀವು, ಒಂದು ಕಡೆ ನೀರು, ಎರಡನೇದು ಮಳೆ. ಯಾವ ರೀತಿ ರೈತರ ಬದುಕು ನೀರಿನಲ್ಲಿ ಕೊಚ್ಕೊಂಡು ಹೋಗ್ಯದ ಅಂತ ಹೇಳ್ಬೋದು. ಸಂಪೂರ್ಣವಾಗಿ ರೈತರು ಕಣ್ಣೀರು ಹಾಕೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ನಾವು ಟೋಟಲಿ ಸಾಲ ಸೂಲ ಮಾಡಿ ಈಗಾಗಲೇ ಮುಂಗಾರು ಬೆಳೆಯನ್ನು ಹಾಕಿದ್ದೀವಿ. ಉದ್ದು, ಹೆಸರು, ಸೋಯಾ, ತೊಗರಿ, ಎಳ್ಳು ಅವಂತೂ ಲೆಕ್ಕಕ್ಕೆ ಇಲ್ಲ. ಈ ಭಾಗದ ವಾಣಿಜ್ಯ ಬೆಳೆ ಕಬ್ಬು ಅಂತ ಹೇಳ್ತಾರೆ. ನೀವು ನೋಡ್ಬೋದು ಯಾವ ರೀತಿ ಸುಮಾರು 15 ಅಡಿ ಇದ್ದಂಥ ಕಬ್ಬು ಮುಳುಗೋಗಿದೆ. ಅಂದರೆ ಅಲ್ಲಿವರೆಗೆ ರಸ್ತೆ ಕಾಣ್ತಾ ಇದೆ, ಅಲ್ಲಿವರೆಗೆ ನೀರಿವೆ. ಸುಮಾರು 20-30 ಅಡಿ ನೀರೇನದಂದ್ರೆ ಈ ಒಂದು ಸೇತುವೆ ಮೇಲೆ ಇವೆ ಅಂತ ಹೇಳ್ಬೋದು. ಟೋಟಲ್ ಇವತ್ತು
ಮಾಂಜ್ರಾ ಜಲಾಶಯ ಇರ್ಬೋದು, ಕಾರಂಜ ಜಲಾಶಯ ದಡದಲ್ಲಿ ಬರೋಂಥ ಗ್ರಾಮಸ್ಥರ ಬದುಕು ಇವತ್ತು ಮೂರಾ ಬಟ್ಟೆ ಆಗ್ಯದ ಅಂತ ಹೇಳ್ಬೋದು. ನಮ್ಮನ್ನು ಆಳುವ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿ ಇರ್ಬೋದು, ಕೃಷಿ ಸಚಿವರು ಇರ್ಬೋದು, ಕಂದಾಯ ಸಚಿವರು ಇರ್ಬೋದು, ಸಂಬಂಧಪಟ್ಟವ್ರು ನಮ್ಮ ನೋವಿಗೆ ಸ್ಪಂದಿಸಬೇಕು, ಬರಬೇಕು. ಜಾತಿ ಜನಗಣತಿಯ ಲೆಕ್ಕಾಚಾರದಲ್ಲಿದ್ದಂಥ ಸಚಿವರು, ಸರ್ಕಾರ ಏನು ಟೋಟಲಿ ನಮ್ಮ ನೆರವಿಗೆ ಬರಬೇಕು ಅಂಥೇಳಿ ಸಾಕಷ್ಟು ಜನ ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಯುವಕರು ಇದ್ದಾರೆ, ಅವ್ರಿಗೆ ಕೇಳೋರು ನಿಜಕ್ಕೂ ಅವ್ರು ಈಗ ಒಂದು 20-30-35 ವರ್ಷದನಿದ್ದಾರೆ. ಅವ್ರು ಸರ್ವಿಸ್ದಲ್ಲಿ ಇಷ್ಟು ಮಳೆ ನೋಡ್ಯಾರೇನು, ಅವ್ರು ಈ ರೀತಿ ಸೇತುವೆಗಳು ಮುಳುಗೋಗ ನೋಡ್ಯಾರೇನು? ಸರ್ ನೀವೀಗ ನೋಡಿರೇನು ಸರ್ ಇಂಥ ಮಳೆ, ಈ ರೀತಿ ನೀರು ಬಂದು ಎಂದ ನೋಡಿರೇನು? ನೋಡಿಲ್ಲ ಸರ್, ನೋಡಿಲ್ಲ. ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ. ಫಸ್ಟ್ ಟೈಮ್ ನೋಡ್ತೇವೆ ಸರ್. ಏನೇನಾಗ್ಯದ ಮಳೆಗಿನ ಲಾಸ್ ನಿಮ್ಮ ಪ್ರಕಾರ? ನಮ್ಮ ಸೋಯಾ, ಹೆಸರು, ಉದ್ದು ಎಲ್ಲ ಹೋಗ್ಯಾರಿ. ಫಸ್ಟ್ ಮತ್ತೇನದ ಅಂತಂದ್ರೆ ಕಬ್ಬು ಪೂರಾ ಮುಳುಗೋಗ್ಯದ್ರಿ ಈ ಸಲ ಬಂದು. ಹಾಂ ರೀ ಸರ್. ಅಂದ್ರೆ ಟೋಟಲಿ ಮಳೆ ಕೈ ಬಿಡ್ತಾನೆ ಇಲ್ಲ. ಮಳೆ ಬಿಡ್ತಾನೆ ಇಲ್ಲ ಸರ್, ಕಂಟಿನ್ಯೂ ಡೈಲಿ ಬರ್ತೈತ್ರಿ. ಬೆಳಗ್ಗೆ ಇಲ್ಲ ಅಂದ್ರೆ ಸಾಯಂಕಾಲ ಅಂದ್ರೆ ಬೆಳಗ್ಗೆ ಹಿಂಗೆ ಬೀಳ್ತಾನೆ ಇದೆ ಸರ್. ಈಗ ಇದು ಮಾಂಜ್ರಾ ಜಲಾಶಯ ಯಾವ ಊರು ಬರ್ತಾವ್ರಿ, ಯಾವ ತಾಲೂಕ ಬರ್ತಾವ್ರಿ ದಡದಲ್ಲಿ? ಈ ದಡದಲ್ತ ಬರೋದ್ರು ಬಲ್ಲೂರು, ಅವರಾದು, ಮತ್ತು ಮುಸ್ಸಾಪುರು, ಕೌಟ, ಲದ್ದಿ. ಈಗ ಟೋಟಲಿ ಅಂದ್ರೆ ಏನೇನು ಸಮಸ್ಯೆ ಆಗ್ಯದ್ರಿ ಊರಲ್ಲಿ? ನೀರು ಹೋಗ್ಯವೇನೆ? ಊರಲ್ಲೆಲ್ಲ ಏನೋ ಬಂದಿಲ್ಲ ಸರ್. ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಕಡೆ ಇದೆ, ಊರಲ್ಲೇನು ಬಂದಿಲ್ಲ ಇನ್ನು ಎಲ್ಲ. ಹೊಲಗಳೆಲ್ಲ ಹೋಗ್ಯಾವ. ಹಾಂ, ಹೊಲಗಳೆಲ್ಲ ಹೋಗ್ಯಾವ ಸರ್. ಎಲ್ಲ ಅಲ್ಲಿ ತೊರೆಗೆ ಹತ್ತಿದಿಂದ ಬಿಟ್ಟು ಇಲ್ಲಿ ತೊರೆ ಮುಂದಿರುವ ಒಂದು ಅರ್ಧ ಕಿಲೋಮೀಟರ್ ತನಕ ಎಲ್ಲ ಹೋಗ್ಯಾವ್ರಿ. ಟೋಟಲಿ ನದಿ ದಡದಲ್ಲಿ ಬರೋಂಥ ಹೊಲ ಅಷ್ಟೇ ಅಲ್ಲ, ಎಲ್ಲ ಹೊಲಗಳು ಹೋಗಿ ನೋಡ್ಬೋದು ನೀವು. ಮತ್ತೆ ಮೋಡ ಕವಿದ ವಾತಾವರಣ ಇದೆ, ಮತ್ತೆ ಯಾವಾಗ ಮಳೆ ಬರ್ತಾ ಅಂತೇಳಿ ಆತಂಕದಲ್ಲಿ ಅನ್ನದಾತರಿದ್ದಾರೆ ಅಂತ ಹೇಳ್ಬೋದು. ಟೋಟಲಿ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ನಿಜಕ್ಕೂ ರೈತರ ಬದುಕು ಇವತ್ತು ಮೂರಾ ಬಟ್ಟೆ ಆಗ್ಯದ ಅಂತ ಹೇಳ್ಬೋದು. ಮಾಂಜ್ರಾ ಜಲಾಶಯ ದಡದಲ್ಲಿ ಬರೋಂಥ 10 ಹಳ್ಳಿಯ ಜನರು ಒಂದು ಕಡೆ ಆದ್ರೆ, ಕಾರಂಜ ಜಲಾಶಯ ದಡದಲ್ಲಿ ಬರೋಂಥ 10 ಹಳ್ಳಿಯ ಜನರದ್ದು ಬದುಕು ಇವತ್ತು ಮೂರಾ ಬಟ್ಟೆ ಆಗಿದೆ. ನೆರೆಯ ಮಹಾರಾಷ್ಟ್ರ ಮತ್ತೇನಂದ್ರೆ ಕರ್ನಾಟಕ ಸಂಪರ್ಕ ಕಲ್ಪಿಸುವಂಥ ಇಂಚೂರು ಸೇತುವೆ ಅಂದ್ರೆ ಉದ್ಗೀರ್ ಲಾತೂರ್ ರಸ್ತೆ ಕೂಡ ಕಟ್ಟಾಗಿದೆ. ಈಗಾಗಲೇ ಭಾಲ್ಕಿ, ಆನಂದವಾಡಿ, ನೆಡೆಬನ್ ಇರ್ಬೋದು, ಮತ್ತೇನಂದ್ರೆ ಟೋಟಲಿ ಸಾಕಷ್ಟು ಸೇತುವೆಗಳು ಜಲಾವರ್ತಗೊಂಡ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ರಸ್ತೆ ಸಂಪರ್ಕ ಕೂಡ ಕಟ್ಟಾಗಿದೆ. ರೈತರ ಬೆಳೆಗಳು ಜಲಾವರ್ತಗೊಂಡು ರೈತರು ನಾಡ ಹಬ್ಬ, ದಸರಾ ಹಬ್ಬ ಅಂತ ಹೇಳ್ತಾರೆ, ಸಾಕಷ್ಟು ದೊಡ್ಡ ಹಬ್ಬ. ಇಂಥ ಸಂದರ್ಭದಲ್ಲಿ ಈಗಾಗಲೇ ಉದ್ದು, ಹೆಸರು, ಸೋಯಾ ರಾಶಿಯನ್ನು ಮಾಡಿ ಹೊಸ ಬಟ್ಟೆಗಳನ್ನು ತಗೊಂಡು ಸಂಭ್ರಮದಿಂದ ನಾಡ ದೇವತೆ ಹಬ್ಬ ಆಚರಣೆ ಮಾಡಬೇಕಿದ್ದಂಥ ಅನ್ನದಾತರು ಮನೆಯಲ್ಲಿ ಕುಳಿತುಕೊಂಡು ದೇವರೇನದ ಮಳೆ ಕಬ್ಬಾಡ್ಲಿ ಅಂತೇಳಿ ಪ್ರಾರ್ಥನೆ ಮಾಡೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಹೀಗಾಗಿ ನಿಜಕ್ಕೂ ಮಳೆ ಅವಾಂತರಕ್ಕೆ ರಾಜ್ಯದ ಮುಕುಟ ಸೂಫಿ ಸಂತರು ಶರಣರು ಬಾಳಿ ಬದುಕಿದ ನಾಡು ಸಂಪೂರ್ಣವಾಗಿ ನಲ್ಗೋಗ್ಯದ. ನಿಜಕ್ಕೂ ಮಳೆ ರಾಯನ ಅವಾಂತರಕ್ಕ ಅಕ್ಷರಶಃ ಗಡಿ ಜಿಲ್ಲೆ ಬೀದರ್ ಕೂಡ ಸಂಪೂರ್ಣವಾಗಿ ನಲ್ಗೋಗ್ಯದ ಅಂತ ಹೇಳ್ಬೋದು. ನಾವು ಖುದ್ ನೋಡ್ಬೋದು, ನೀರಲ್ಲಿದ್ದೀವಿ. ಇಂಥ 10 ಹಲವು ಸೇತುವೆಗಳು ಜಲಾವೃತಗೊಂಡವ ಅಂತ ಹೇಳ್ಬೋದು. ನೀವು ಪಕ್ಕದಲ್ಲಿ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿ ವಿದ್ಯುತ್ ಕಂಬಗಳು ಸಂಪೂರ್ಣವಾಗಿ ಮುಳುಗೋಗಿವೆ. ರೈತರ ವಾಣಿಜ್ಯ ಬೆಳೆ ಕಬ್ಬು ಸಂಪೂರ್ಣವಾಗಿ ನೀರಿನಲ್ಲಿ ಕೊಳಿತಾ ಇದೆ ಅಂತ ಹೇಳ್ಬೋದು. ಇದು ಒಂದು ನಾವು ತೋರಿಸ್ತಾ ಇದ್ದೀವಿ. ಈ ರೀತಿ ಜಿಲ್ಲೆಯಾದ್ಯಂತ ಮಾಂಜ್ರಾ ಜಲಾಶಯ ದಡದಲ್ಲಿ ಬರೋಂಥ ಸಾಕಷ್ಟು ಸಾವಿರಾರು ಎಕರೆ ರೈತರ ಹೊಲ ಇದೇ ರೀತಿಯಾಗಿದೆ ಅಂತ ಹೇಳ್ಬೋದು. ಮಹಾರಾಷ್ಟ್ರದಲ್ಲಿ ಹುಟ್ಟುವಂಥ ಈ ಒಂದು ಮಾಂಜ್ರಾ ಜಲಾಶಯ ನದಿ ಏನು ಮಹಾರಾಷ್ಟ್ರದ ಮೂಲಕ ಕರ್ನಾಟಕದಿಂದ ನೆರೆ ತೆಲಂಗಾಣಕ್ಕೆ ಹಾದು ಹೋಗ್ತದೆ ಅಂತ ಹೇಳ್ಬೋದು. ಮಹಾರಾಷ್ಟ್ರದಲ್ಲಿ ಕೂಡ ಭಾರಿ ಮಳೆ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರ ಧನೇಗಾಂವ್ ಡ್ಯಾಮಿಂದ ನೀರು ಬಿಟ್ಟಿದ್ದಾರೆ. ಆ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ನೋಡ್ಬೋದು ನೀವು, ಒಂದು ಕಡೆ ನೀರು, ಎರಡನೇದು ಮಳೆ, ಯಾವ ರೀತಿ ರೈತರ ಬದುಕು ನೀರಿನಲ್ಲಿ ಕೊಚ್ಕೊಂಡು ಹೋಗ್ಯದ ಅಂತ ಹೇಳ್ಬೋದು. ಸಂಪೂರ್ಣವಾಗಿ ರೈತರು ಕಣ್ಣೀರು ಹಾಕೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ನಾವು ಟೋಟಲಿ ಸಾಲ ಸೂಲ ಮಾಡಿ ಏನು ಈಗಾಗಲೇ ಮುಂಗಾರು ಬೆಳೆಯನ್ನು ಹಾಕಿದ್ದೀವಿ. ಉದ್ದು, ಹೆಸರು, ಸೋಯಾ, ತೊಗರಿ, ಎಳ್ಳು ಅವಂತೂ ಲೆಕ್ಕಕ್ಕೆ ಇಲ್ಲ. ಏನು ಈ ಭಾಗದ ವಾಣಿಜ್ಯ ಬೆಳೆ ಕಬ್ಬು ಅಂತ ಹೇಳ್ತಾರೆ, ನೀವು ನೋಡ್ಬೋದು ಯಾವ ರೀತಿ ಸುಮಾರು 15 ಅಡಿ ಇದ್ದಂಥ ಕಬ್ಬು ಮುಳುಗೋಗಿದೆ. ಅಂದರೆ ಅಲ್ಲಿವರೆಗೆ ಏನು ರಸ್ತೆ ಕಾಣ್ತಾ ಇದೆ, ಅಲ್ಲಿವರೆಗೆ ನೀರಿವೆ. ಸುಮಾರು 20-30 ಅಡಿ ನೀರೇನದಂದ್ರೆ ಈ ಒಂದು ಸೇತುವೆ ಮೇಲೆ ಇವೆ ಅಂತ ಹೇಳ್ಬೋದು. ಟೋಟಲಿ ಇವತ್ತು ಮಾಂಜ್ರಾ ಜಲಾಶಯ ಇರ್ಬೋದು, ಕಾರಂಜ ಜಲಾಶಯ ದಡದಲ್ಲಿ ಬರೋಂಥ ಗ್ರಾಮಸ್ಥರ ಬದುಕು ಇವತ್ತು ಮೂರಾ ಬಟ್ಟೆ ಆಗ್ಯದ ಅಂತ ಹೇಳ್ಬೋದು. ನಮ್ಮನ್ನು ಆಳುವ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿ ಇರ್ಬೋದು, ಕೃಷಿ ಸಚಿವರು ಇರ್ಬೋದು, ಕಂದಾಯ ಸಚಿವರು ಇರ್ಬೋದು, ಸಂಬಂಧಪಟ್ಟವ್ರು ನಮ್ಮ ನೋವಿಗೆ ಸ್ಪಂದಿಸಬೇಕು, ಬರಬೇಕು. ಜಾತಿ ಜನಗಣತಿಯ ಲೆಕ್ಕಾಚಾರದಲ್ಲಿದ್ದಂಥ ಸಚಿವರು, ಸರ್ಕಾರ ಏನು ಟೋಟಲಿ ನಮ್ಮ ನೆರವಿಗೆ ಬರಬೇಕು ಅಂಥೇಳಿ ಸಾಕಷ್ಟು ಜನ ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಯುವಕರು ಇದ್ದಾರೆ, ಅವ್ರಿಗೆ ಕೇಳೋರು ನಿಜಕ್ಕೂ ಅವ್ರು ಈಗ ಒಂದು 20-30-35 ವರ್ಷದನಿದ್ದಾರೆ. ಅವ್ರು ಸರ್ವಿಸ್ದಲ್ಲಿ ಇಷ್ಟು ಮಳೆ ನೋಡ್ಯಾರೇನು, ಅವ್ರು ಈ ರೀತಿ ಸೇತುವೆಗಳು ಮುಳುಗೋಗ ನೋಡ್ಯಾರೇನು? ಸರ್ ನೀವೀಗ ನೋಡಿರೇನು ಸರ್ ಇಂಥ ಮಳೆ, ಈ ರೀತಿ ನೀರು ಬಂದು ಎಂದ ನೋಡಿರೇನು? ನೋಡಿಲ್ಲ ಸರ್, ನೋಡಿಲ್ಲ. ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ. ಫಸ್ಟ್ ಟೈಮ್ ನೋಡ್ತೇವೆ ಸರ್. ಏನೇನಾಗ್ಯದ ಮಳೆಗಿನ ಲಾಸ್ ನಿಮ್ಮ ಪ್ರಕಾರ? ನಮ್ಮ ಸೋಯಾ, ಹೆಸರು, ಉದ್ದು ಎಲ್ಲ ಹೋಗ್ಯಾರಿ. ಫಸ್ಟ್ ಮತ್ತೇನದ ಅಂತಂದ್ರೆ ಕಬ್ಬು ಪೂರಾ ಮುಳುಗೋಗ್ಯದ್ರಿ ಈ ಸಲ ಬಂದು. ಹಾಂ ರೀ ಸರ್. ಅಂದ್ರೆ ಟೋಟಲಿ ಮಳೆ ಕೈ ಬಿಡ್ತಾನೆ ಇಲ್ಲ. ಮಳೆ ಬಿಡ್ತಾನೆ ಇಲ್ಲ ಸರ್, ಕಂಟಿನ್ಯೂ ಡೈಲಿ ಬರ್ತೈತ್ರಿ. ಬೆಳಗ್ಗೆ ಇಲ್ಲ ಅಂದ್ರೆ ಸಾಯಂಕಾಲ ಅಂದ್ರೆ ಬೆಳಗ್ಗೆ ಹಿಂಗೆ ಬೀಳ್ತಾನೆ ಇದೆ ಸರ್. ಈಗ ಇದು ಮಾಂಜ್ರಾ ಜಲಾಶಯ ಯಾವ ಊರು ಬರ್ತಾವ್ರಿ, ಯಾವ ತಾಲೂಕ ಬರ್ತಾವ್ರಿ ದಡದಲ್ಲಿ? ಈ ದಡದಲ್ತ ಬರೋದ್ರು ಬಲ್ಲೂರು, ಅವರಾದು, ಮತ್ತು ಮುಸ್ಸಾಪುರು, ಕೌಟ, ಲದ್ದಿ. ಈಗ ಟೋಟಲಿ ಅಂದ್ರೆ ಏನೇನು ಸಮಸ್ಯೆ ಆಗ್ಯದ್ರಿ ಊರಲ್ಲಿ? ನೀರು ಹೋಗ್ಯವೇನೆ? ಊರಲ್ಲೆಲ್ಲ ಏನೋ ಬಂದಿಲ್ಲ ಸರ್. ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಕಡೆ ಇದೆ, ಊರಲ್ಲೇನು ಬಂದಿಲ್ಲ ಇನ್ನು ಎಲ್ಲ. ಹೊಲಗಳೆಲ್ಲ ಹೋಗ್ಯಾವ. ಹಾಂ, ಹೊಲಗಳೆಲ್ಲ ಹೋಗ್ಯಾವ ಸರ್. ಎಲ್ಲ ಅಲ್ಲಿ ತೊರೆಗೆ ಹತ್ತಿದಿಂದ ಬಿಟ್ಟು ಇಲ್ಲಿ ತೊರೆ ಮುಂದಿರುವ
ಒಂದು ಅರ್ಧ ಕಿಲೋಮೀಟರ್ ತನಕ ಎಲ್ಲ ಹೋಗ್ಯಾವ್ರಿ. ಟೋಟಲಿ ನದಿ ದಡದಲ್ಲಿ ಬರೋಂಥ ಹೊಲ ಅಷ್ಟೇ ಅಲ್ಲ, ಎಲ್ಲ ಹೊಲಗಳು ಇವೆ ನೋಡ್ಬೋದು ನೀವು. ಮತ್ತೆ ಮೋಡ ಕವಿದ ವಾತಾವರಣ ಇದೆ, ಮತ್ತೆ ಯಾವಾಗ ಮಳೆ ಬರ್ತಾ ಅಂತೇಳಿ ಆತಂಕದಲ್ಲಿ ಅನ್ನದಾತರಿದ್ದಾರೆ ಅಂತ ಹೇಳ್ಬೋದು. ಟೋಟಲಿ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ನಿಜಕ್ಕೂ ರೈತರ ಬದುಕು ಇವತ್ತು ಮೂರಾ ಬಟ್ಟೆ ಆಗ್ಯದ ಅಂತ ಹೇಳ್ಬೋದು. ಮಾಂಜರಾ ಜಲಾಶಯ ದಡದಲ್ಲಿ ಬರೋಂಥ 10 ಹಳ್ಳಿಯ ಜನರು, ಒಂದು ಕಡೆ ಆದ್ರೆ ಕಾರಂಜಾ ಜಲಾಶಯ ದಡದಲ್ಲಿ ಬರೋಂಥ 10 ಹಳ್ಳಿಯ ಜನರದ್ದು ಬದುಕು ಇವತ್ತು ಮೂರಾ ಬಟ್ಟೆ ಆಗಿದೆ. ನೆರೆಯ ಮಹಾರಾಷ್ಟ್ರ ಮತ್ತೇನಂದ್ರೆ ಕರ್ನಾಟಕ ಸಂಪರ್ಕ ಕಲ್ಪಿಸುವಂಥ ಇಂಚೂರು ಸೇತುವೆ ಅಂದ್ರೆ ಉದ್ಗೀರ್ ಲಾತೂರ್ ರಸ್ತೆ ಕೂಡ ಕಟ್ಟಾಗಿದೆ. ಈಗಾಗಲೇ ಭಾಲ್ಕಿಯ ಆನಂದವಾಡಿ ನೆಡೆಬನ್ ಇರ್ಬೋದು, ಮತ್ತೇನಂದ್ರೆ ಟೋಟಲಿ ಸಾಕಷ್ಟು ಸೇತುವೆಗಳು ಜಲಾವೃತಗೊಂಡ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ರಸ್ತೆ ಸಂಪರ್ಕ ಕೂಡ ಕಟ್ಟಾಗಿದೆ. ರೈತರ ಬೆಳೆಗಳು ಜಲಾವೃತಗೊಂಡು ರೈತರು ನಾಡ ಹಬ್ಬ, ದಸರಾ ಹಬ್ಬ ಅಂತ ಹೇಳ್ತಾರೆ, ಸಾಕಷ್ಟು ದೊಡ್ಡ ಹಬ್ಬ. ಇಂಥ ಸಂದರ್ಭದಲ್ಲಿ ಈಗಾಗಲೇ ಉದ್ದು, ಹೆಸರು, ಸೋಯಾ ರಾಶಿಯನ್ನು ಮಾಡಿ ಹೊಸ ಹೊಸ ಬಟ್ಟೆಗಳನ್ನು ತಗೊಂಡು ಸಂಭ್ರಮದಿಂದ ನಾಡ ದೇವತೆ ಹಬ್ಬ ಆಚರಣೆ ಮಾಡಬೇಕಿದ್ದಂಥ ಅನ್ನದಾತರು ಮನೆಯಲ್ಲಿ ಕುಳಿತುಕೊಂಡು ದೇವರೇನದ ಮಳೆ ಕಬ್ಬಾಡಲಿ ಅಂಥೇಳಿ ಪ್ರಾರ್ಥನೆ ಮಾಡೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಹೀಗಾಗಿ ನಿಜಕ್ಕೂ ಮಳೆ ಅವಾಂತರಕ್ಕೆ ರಾಜ್ಯದ ಮುಕುಟ ಸೂಫಿ ಸಂತರು ಶರಣರು ಬಾಳಿ ಬದುಕಿದ ನಾಡು ಸಂಪೂರ್ಣವಾಗಿ ನಲ್ಗೋಗ್ಯದ.